ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ದೇವರ ಸನ್ನಿಧಿಯನ್ನು ಪ್ರಾರ್ಥಿಸೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ಅಪ್ಪ, ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಸ್ವಾಮಿ. ತಂದೆಯ ದೇವರೇ, ಮುಂಜಾನೆ ವೇಳೆಯಲ್ಲಿ ಜೀವಳ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಗೆ ಸ್ತೋತ್ರ ಕರ್ತನೆ. ಈ ದಿನ ದೇವರೇ, ಹೌದು ಸ್ವಾಮಿ, ಅಪ್ಪ, ನಮ್ಮ ಸಂಗಡ ನೀನು ಮಾತಾಡುವತನಾಗಿದ್ದೆ, ನಮ್ಮನ್ನು ಬಲಪಡಿಸುವತನಾಗಿದ್ದೆ, ನಮ್ಮನ್ನು ಸಂತೈಸುವತನಾಗಿದ್ದೆ ದೇವರು, ನಮ್ಮನ್ನು ಎಚ್ಚರಪಡಿಸುವತ ನೀನಾಗಿದ್ದೆ ಕರ್ತನೆ. ಈ ಲೋಕದಲ್ಲಿ ಸ್ವಾಮಿ ಅಪ್ಪ, ಬಂಧು ಮಿತ್ರರು, ಸಹೋದರ ಸಹೋದರಿ ಯಾರೇ ಕೈ ಬಿಟ್ಟಿರ್ಬೋದು, ಆದರೆ ದೇವರೇ ಎಲ್ಲ ಸಮಯದಲ್ಲೂ ಸಹ ನಮ್ಮನ್ನು ಬಲಪಡಿಸಿ ಕರೆದು ನಡೆಸುವ ದೇವರು ನೀನಾಗಿದ್ದ ಕರ್ತನೆ. ಸಪ್ಪ, ಈ ವೇಳೆಯು ಸ್ವಾಮಿ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ಮತ್ತೊಂದು ಬಾರಿ ಜೀವನ ವಾಕ್ಯನ ಪ್ರಾರ್ಥಿಸಲು ಧ್ಯಾನಿಸಲು ನಾನು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ. ಈ ವೇಳೆಯು ಸ್ವಾಮಿ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಯಪಡಿಸು ಸ್ವಾಮಿ. ಮಾನಸಿಕವಾಗಿ ಏನು ಮಾತಾಡದಂತೆ ನಿನ್ನ ದಿವ್ಯ ಆಲೋಚನೆಯಲ್ಲಿ ವ್ಯಕ್ತಪಡಿಸು ಸ್ವಾಮಿ. ಅದಕ್ಕಾಗಿ ನನ್ನನ್ನೇ ನಿನ್ನ ಹಸ್ತಕ್ಕೆ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ ಕರ್ತನೆ. ಎಲ್ಲ ಸ್ತುತಿ, ಸ್ತೋತ್ರ, ಘನಮನ, ಮಹಿಮೆ ಎಸಪ್ಪ ನಿಮ್ಮೊಬ್ಬರಿಗೆ ಸಲ್ಲಕತ್ತ ಅತಿ ಶೀಘ್ರದಲ್ಲಿ ಬೇಗನೆ ಬರುವಂಥ ಯೇಸುವಿನ ಮೊದಲು ನಮ್ಮದು ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆಯ ದೇವರೇ, ಆಮೇಲೆ ಸ್ತೋತ್ರ. ಕರ್ತನ ಪರಿಶುದ್ಧ ನಾಮದಲ್ಲಿ ಮತ್ತೊಂದು ಬಾರಿ ನಿಮ್ಮೆಲ್ಲರಿಗೂ ವಂದನೆ ಸಲ್ಲಿಸ್ತೀನಿ. ಪ್ರಿಯ ದೇವರ ಮಕ್ಕಳೇ, ಕರ್ತನ ನಾಮದಲ್ಲಿ ನೀವೆಲ್ಲರೂ ಸಂತೋಷವಾಗಿದ್ದರೆ ನಾನು ಭಾವಿಸ್ತೀನಿ. ಈ ಒಂದು ಸಮಯದಲ್ಲಿ ದೇವರು ಕೊಟ್ಟಂಥ ಆಲೋಚನೆ ನಾವು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 10ನೇ ವಾಕ್ಯ. ತೆಗೆದಿರೋರು ಯಾರಾದರೂ ಓದಿ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 10ನೇ ವಾಕ್ಯ. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಆಮೇನ್. ಸೊಲೊಮೋನನು ಎಷ್ಟು ಸ್ಪಷ್ಟವಾಗಿ ಒಂದು ದೇವರು ಕೊಟ್ಟಂಥ ಜ್ಞಾನದಿಂದ ಬರೆದಂಥ ಒಂದು ವಾಕ್ಯವಾಗಿದೆ. ದೇವ್ರ ಮಗು ಜಸ್ಟ್ ವಿವೇಚಿಸಿ ಈ ಒಂದು ವಾಕ್ಯನ ಧ್ಯಾನಿಸುವುದಾದರೆ, ಇಕ್ಕಟ್ಟಿನ ದಿನದಲ್ಲಿ ನೀನು ಒಂದು ಪ್ರಿಯ ದೇವ್ರ ಮಗುವೆ ಒಂದು ಇಕ್ಕಟ್ಟಿನ ಸಂದರ್ಭದಲ್ಲಿ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನೀನು ಹಾದು ಹೋಗ್ತಿರ್ಬೋದು. ಅದಕ್ಕಾಗಿ ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ, ಈ ದಿನದಲ್ಲಿ ನೀನು ಬಳಲಿ ಹೋದರೆ ಪ್ರಿಯ ದೇವ್ರ ಮಗುವೆ ನಿನ್ನ ಬಲವು ಇಕ್ಕಟ್ಟೆ. ಅದಕ್ಕಾಗಿ ಈ ಒಂದು ಇಕ್ಕಟ್ಟು ತಂದಾಕುವಂಥ ಕಾರ್ಯ ಏನಿದೆ, ಈ ಇಕ್ಕಟ್ಟು ತರುವವನು ಯಾರು? ಶತ್ರು ಆಗಿದ್ದಾನೆ, ಆ ಸೈತಾನನಾಗಿದ್ದಾನೆ. ಸೈತಾನ ಈ ಇಕ್ಕಟ್ಟು ತಂದಾಕುವಾಗ ಆ ಇಕ್ಕಟ್ಟಿನ ಪರಿಸ್ಥಿತಿಯ ಮೇಲೆ ನೀನು ಈ ಮುಂಜಾನೆ ವೇಳೆ ಜಯ ಹೊಂದಬೇಕು. ಇಕ್ಕಟ್ಟಿನ ಪರಿಸ್ಥಿತಿಯ ಮೇಲೆ ನೀನು ಬಿಡುಗಡೆ ಹೊಂದಬೇಕು. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನೀನು ಬಿಡುಗಡೆ ಹೊಂದುವಾಗ ಆವಾಗ ಶತ್ರು ನಿನ್ನನ್ನು ಜಯಿಸಲು ಅಧಿಕಾರ ಇಲ್ಲ. ಯಾಕಂದರೆ ಇಕ್ಕಟ್ಟಿನ ಪರಿಸ್ಥಿತಿ ನೀನು ಆಲ್ರೆಡಿ ಬಿಡುಗಡೆ ಹೊಂದಿರ್ತೀಯ. ನಿನ್ನನ್ನು ಅವನು ಬಳಲಿಸಲು ಸಾಧ್ಯವಿಲ್ಲ. ಯಾಕಂದರೆ ಇಕ್ಕಟ್ಟಿನ ಪರಿಸ್ಥಿತಿ ನೀನು ಬಿಡುಗಡೆ ಹೊಂದಿ ದೇವರಿನ ಸಂಗಡ ಪರಲೋಕದ ಸಾನ್ನಿಧ್ಯದಲ್ಲಿ, ಪರಲೋಕದ ಮಹಿಮೆಯಲ್ಲಿ ಆತ ನಡೆಸುವತನಾಗಿದ್ದಾನೆ. ಆವಾಗ ನಿನ್ನ ಬಲ ಯಾವಾಗ ಬಲವುಳ್ಳದಾಗಿರುತ್ತೆ ಹೊರತು ನಿನ್ನ ಬಲ ಇಕ್ಕಟ್ಟಾಗಕ್ಕೆ ಚಾನ್ಸೇ ಇಲ್ಲ. ಅದಕ್ಕಾಗಿ ಈ ಒಂದು ದಿನದಲ್ಲಿ, ಇಕ್ಕಟ್ಟಿನ ದಿನದಲ್ಲಿ ಮೇಯ್ನು ಈ ಒಂದು ದಿನದಲ್ಲಿ, ನೀನು ಇಕ್ಕಟ್ಟಿನ ದಿನದಲ್ಲಿ ಇರುವುದೇ ಆದರೆ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಈ ಇಕ್ಕಟ್ಟನ್ನು ಹಾಕೋದು ಯಾರು? ಸೈತಾನನಾಗಿದೆ. ಹೌದಲ್ವಾ? ಆ ಸೈತಾನ ಏನಕ್ಕೆ ಮಾಡ್ತಾನೆ? ಕದ್ದುಕೊಳ್ಳೋದಕ್ಕೆ, ಕುಯ್ಯೋದಕ್ಕೂ, ಹಾಳು ಮಾಡೋದಕ್ಕೂ ಎಲ್ಲವೂ ಬರ್ತಾನೆ. ಆದ್ದರಿಂದ ಮೊದಲು ಸೈತಾನನ ಗದರಿಸಿ. ಯಾಕೋಬನು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾನೆ, ಸೈತಾನನ ಗದರಿಸ್ರಿ, ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಆಮೇನ್. ಪ್ರಿಯ ದೇವರ ಮಗುವೆ, ಇಕ್ಕಟ್ಟಿನ ಪರಿಸ್ಥಿತಿಯನ್ನು ತಂದಾಕುವಂಥ ಸೈತಾನನ ಈ ಮುಂಜಾನೆ ವೇಳೆ ನೀನು ಗದರಿಸಬೇಕು. ಆತ ನಿನ್ನ ಬಿಟ್ಟು ಓಡಿ ಹೋಗುತ್ತಾನೆ. ಇನ್ನೂ ಒಂದು ಸಂದರ್ಭದಲ್ಲಿ ನೋಡುವಾಗ, ಪೌಲನು ರೋಮಪುರದವ್ರಿಗೆ ಎಫೆಸ ಬರೋ ಪತ್ರಿಕೆ ನೋಡುವಾಗ 6ನೇ ಅಧ್ಯಾಯ 11 ವಾಕ್ಯ ತೆಗೆದಿರೋರು ಓದಿ. ಅಲ್ಲಿ ಎಲ್ಲೇನಂತ ಬರೆಯಲ್ಪಟ್ಟಿದೆ ಅಂದರೆ, ಇಲ್ಲಿ ಪೌಲನು ಏನಂತ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಆಮೇನ್. ಇಲ್ಲಿ ಪೌಲನು ಎಫೆಸ ಬರೆದ ಪತ್ರಿಕೆಯಲ್ಲಿ ಸೈತಾನ ತಂತ್ರೋಪಕಾರಗಳ ಮೇಲೆ ನಾವು ಇದನ್ನು ಜಯ ಹೊಂದಿಕೊಳ್ಬೇಕು. ಅಲ್ಲಿ ಯಾಕೋಬನ ಏನು ಹೇಳ್ತಾ ಇದ್ದಾನೆ? ಸೈತಾನ ಎದುರಿಸ್ರಿ, ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗೋನು. ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ, ಸೈತಾನ ಅನೇಕರು ಎಲ್ಲರೂ ಎದುರಿಸ್ತಿದ್ದಾರೆ. ಯಾಕಂದರೆ ದೇವರು ಬಲ ಕೊಟ್ಟಿದ್ದಾರೆ ಅಂತ ಎದುರಿಸ್ತೀರ. ಆದರೆ ಸೈತಾನ ತಂತ್ರೋಪಕರಣಗಳು ಯಾವುದು? ಅದು ನಾವು ಇದನ್ನು ಉಪಯೋಗ ತಂತ್ರೋಪಾಯಗಳು ಏನೇನು ಮಾಡ್ತಾನೆ? ಆತನ ತಂತ್ರೋಪಾಯಗಳೇನೆಂದರೆ, ಗಂಡ ಹೆಂಡತಿ ಮೊದಲೇ ಅಸಮಾಧಾನ ಉಂಟು ಮಾಡ್ತಾನೆ. ಯಾಕಂದರೆ ನೀವಿಬ್ಬರು ಐಕ್ಯತೆ ಇಲ್ಲಾಂದರೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಹೊಂದ್ಕೊಂಡ್ಬಿಡ್ತಾರ. ಮಾತ್ರ ಅದೇ, ನೀನು ಪ್ರಾರ್ಥನೆ ಮಾಡಬಾರ್ದು ಅಂತ ಏನು ಮಾಡ್ತಾನೆ? ನಿದ್ದೆ ತರೋದು, ಬೇಜಾರು ಮಾಡೋದು, ಮನಸ್ಸಿಗೆ ಒಂದು ಗಲಿಬಿಲಿ ಉಂಟು ಮಾಡೋದು, ಇವೆಲ್ಲ ಸೈತಾನ ತಂತ್ರೋಪಾಯಗಳಾಗಿದೆ. ಅದಕ್ಕಾಗಿ ಅದೊಂದು ಚಿಕ್ಕ ಒಂದು ಉದಾಹರಣೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೈತಾನ ತಂತ್ರೋಪಾಯ ಅಂತ ಯಾವ ಥರ ಬರುತ್ತೆ ಅಂದರೆ, ಉದಾಹರಣೆಗೆ ಚಿಕ್ಕದಾಗಿ ಹೇಳ್ತೀನಿ. ಒಂದು ನರಿ ಕಾಡಲ್ಲಿ ಇರುತ್ತದೆ. ಕಾಡಲ್ಲಿ ಒಂದು ಉದಾಹರಣೆಗೆ ಒಂದು ಹೋರಿ, 2 ಹೋರಿ ಇರುತ್ತೆ. 2 ಹೋರಿ, ಒಂದು ಬಲವುಳ್ಳದ್ದು,
ಕಾಡಲ್ಲಿ ಆರಾಮಾಗಿ ಎರಡು ಜೀವಿಸ್ತಾ ಇರ್ತದೆ. ಆದರೆ ಆ ಹೋರಿ ಹೆಂಗೆ ಆ ಹೋರಿನ ತಿನ್ನಬೇಕು ಅಂತ ಸಿಂಹ ಬರುತ್ತೆ, ಹುಲಿ ಬರುತ್ತೆ, ಅನೇಕ ಕಾಡು ಮೃಗಗಳು ಬರ್ತವೆ. ಅವೆಲ್ಲವನ್ನು ಗುದ್ದಿ ಓಡಿಸುತ್ತೆ. ಎಲ್ಲ ಸಿಂಹನೇ ಎದುರ್ಕೊಂಡು ಹೊರಟೋಗುತ್ತೆ. ಆ ರೀತಿ ಗುದ್ದಿ ಹೋರಿ ಏನು ಮಾಡುತ್ತೆ, ಆ ಒಂದು ತನ್ನ ಪ್ರಾಣನ ರಕ್ಷಣೆ ಮಾಡ್ಕೊತಾ ಇರ್ತೈತೆ. ಹೀಗಿರ್ಬೇಕಾದ್ರೆ ನರಿ ಒಂದು ಉಪಾಯ ಮಾಡ್ತದೆ, ತಂತ್ರೋಪಾಯ ಮಾಡ್ತೈತೆ. ಅಲ್ಲ, ಸಿಂಹನೂ ಹೋಗಿ ಏನು ಮಾಡ್ತು, ಆ ಹೋರಿನ ಸಾಯಿಸೋಕ್ಕಾಗಿಲ್ಲ, ಸಿಂಹ ಕೈಲಾಗಿಲ್ಲ, ಚಿರತೆ ಕೈಲಾಗಿಲ್ಲ, ಯಾರ ಕೈಲಾಗಿಲ್ಲ, ನಾನು ಹೆಂಗೆ ಹೋಗೋದು ಅಂತ ಅದ್ರ ಮನಸ್ಸಲ್ಲಿ ಪ್ಲ್ಯಾನ್ ಮಾಡ್ತು. ಆದರೆ ಅದು ಹೋಯ್ತು. ಅದು ಹೋಗುವಾಗ ಏನು ಮಾಡ್ತು ಗೊತ್ತಾ, ಒಂದು ಹೋರಿನ ನೈಸಾಗಿ, ಹೋರಿ ನೀನು ಏನು ಹಿಂಗಿದೆಯಾ, ಸಣ್ಣಗಿದೆ, ನನ್ನ ಒಬ್ಬ ಸ್ನೇಹಿತನಿದ್ದಾನೆ ನಿನ್ನಂಗೆ ಇದ್ದಾನೆ, ಅವನೆಷ್ಟು ಪುಷ್ಟಿಯಾಗಿ ದಪ್ಪವಾಗಿ ಎಷ್ಟು ಸಖತ್ತಾಗಿದ್ದಾನೆ ಗೊತ್ತಾ, ನಿನ್ನ ಹತ್ರ ಇಲ್ಲ ಬಾ, ಅಲ್ಲಿ ಕರ್ಕೊಂಡು ಹೋಗ್ತಾ, ಅಲ್ಲಿ ಎಂಥ ಒಳ್ಳೆ ಆಹಾರ ಇದೆ, ಅಲ್ಲಿ ಹುಲ್ಲು ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆದಿದೆ, ಅದನ್ನು ತಿನ್ನುವಾಗ ನೀನು ಇನ್ನೂ ಪುಷ್ಟಿ ಆಗ್ತೀಯ. ಈ ಕಾಡು ಮೃಗಗಳು ಏನೇ ಬಂದರೂ ಅದು ಒಡೆಯುವಂಥ ಶಕ್ತಿ ನಿನಗೆ ಕೊಡ್ತಾರೆ, ಬಾ ತಿನ್ನು ಅಂತ. ಅದಕ್ಕೆ ನೈಸಾಗಿ ತಂತ್ರೋಪಾಯ ಮಾಡೋದನ್ನು ಕರ್ಕೊಂಡೋಗಿ ಅದನ್ನು ತಿಂದು ಸಾಯಿಸ್ತು. ಇನ್ನೂ ಒಂದು ಹೋರಿತಲ್ಲ, ಅದಕ್ಕೆ ಬಂದು ತಿರ್ಗಿ ಅದಕ್ಕೆ ಮತ್ತೆ ಸಹಿತ ತಂತ್ರೋಪಾಯ ಯಾವ ಥರ ಮಾಡ್ತು ಅಂದರೆ, ನರಿ ಏನು ಮಾಡ್ತು, ಆ ಹೋರಿ ಏನು ಮಾಡ್ತೀವಿ, ಯಾಕೆ ನೀನು ಇಷ್ಟು ಸಣ್ಣ ಇದೆಯಾ, ನನ್ನ ಒಬ್ಬ ಸ್ನೇಹಿತ ನಾನು ಎಷ್ಟು ಎತ್ತರ ಇದ್ದಾನೆ ಗೊತ್ತಾ, ನೀನು ಇಷ್ಟು ಸಣ್ಣ ಇದ್ರಂಗೆ, ಬಾ ನನ್ನ ಜೊತೆ ಬಾ, ಅಲ್ಲಿ ಎಷ್ಟು ಹುಲ್ಲುಗಳೆಲ್ಲ ಇದೆ, ಅದನ್ನು ತಿನ್ನುವಾಗ ನೀನು ಹೈಟ್ ಆಗ್ತೀಯಾ, ಇನ್ನೂ ದಪ್ಪ ಆಗ್ತೀಯಾ, ಆ ಕಾಡಲ್ಲಿ ಬರುವಂಥ ನಿನ್ನನ್ನು ಸಂರಕ್ಷಣೆ ಮಾಡಬೇಕು, ನೀನು ಹೈಟಾಗಿರ್ಬೇಕು, ಕುಳ್ಳುಗಿದ್ರೆ ಆಗಲ್ಲ ಅಂತೇಳಿ ಅದಕ್ಕೂ ಸಹ ಮನಸ್ಸಲ್ಲಿ ಒಂದು ಆಸೆ ಹುಟ್ಟಿಸಿ ಏನು ಮಾಡ್ತು, ಕರ್ಕೊಂಡೋಗಿ ಅದನ್ನು ಸಹ ತಿಂದು ಸಾಯಿಸ್ತು. ಪ್ರಿಯ ದೇವ್ರ ಮಗುವೆ, ಈ ಒಂದು ಚಿಕ್ಕ ಸಾಕ್ಷಿಯಲ್ಲಿ ನನಗೆ ಏನು ಸಾರಾಂಶ ಬರುತ್ತೆ ಅಂದರೆ, ಈ ಈ ಪ್ರಾಣಿಗಳು, ಕಾಡು ಮೃಗಗಳು ಅದು ಬಲದಿಂದ ಹೋಯ್ತು. ಸೈತಾನ ಎದುರಿಸಿ ಆ ಥರ ಬಿಟ್ಟು ಓಡಿ ಅನ್ನೋದು ಆ ಥರ ಸೈತಾನ ಪ್ರಕಾರ ಅದು ಬಲದಿಂದ ಹೋಯ್ತು. ಆದರೆ ಅದು ಹೋರಿಗಳು ಗುಮ್ಮುವಾಗ ಅದು ಎದುರ್ಕೊಂಡು ಹಿಂಜಾರಿ ಹೋಯ್ತು. ಆದರೆ ಈ ನರಿ ನೋಡಿ, ಅದು ಬಲದಿಂದ ಹೋಗಿಲ್ಲ, ಪ್ಲ್ಯಾನ್ ಮಾಡ್ತು, ತಂತ್ರೋಪಾಯ ಉಪಾಯಿಸ್ತು. ಸೈತಾನ ಅದೇ ಪ್ರಕಾರ ಪ್ರಿಯ ದೇವ್ರ ಮಗುವೆ, ನಿನ್ನನ್ನು ಡೈರೆಕ್ಟಾಗಿ ಫೇಸ್ ಮಾಡೋಕ್ಕೆ ಸೈತಾನ ಆಗಲ್ಲ. ಯಾಕಂದರೆ ದೇವರ ಮಕ್ಕಳಾಗುವಾಗ ನಿನ್ನ ಮೇಲೆ ದೇವ್ರನ್ನ ಅಭಿಷೇಕ ಇಟ್ಟಿದ್ದಾರೆ. ಡೈರೆಕ್ಟಾಗಿ ನಿನ್ನನ್ನು ಫೇಸ್ ಮಾಡಲು ಸೈತಾನಿಗೆ ಧೈರ್ಯ ಇಲ್ಲ. ಆದರೆ ನಿನ್ನ ವಿರುದ್ಧವಾಗಿ ನಿನ್ನ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ, ನಿನ್ನ ಆತ್ಮಿಕ ಜೀವಿತ, ನಿನ್ನ ವಿಷಯಗಳ ಮೇಲೆ, ಪ್ರಾರ್ಥನೆ ಮಾಡುವಂಥ ವಿಷಯಗಳ ಮೇಲೆ, ಕುಟುಂಬದಲ್ಲಿ ಸೈತಾನ ತಂತ್ರೋಪಾಯ ಮಾಡ್ತಾನೆ. ಇದರಿಂದಲೇ ಪ್ರಿಯ ದೇವ್ರ ಮಗುವೆ, ಸೈತಾನ ತಂತ್ರೋಪಾಯ ಏನಾದರೂ ನಿನ್ನ ಜೀವಿತದಲ್ಲಿ ಇರುವುದೇ ಆದರೆ ಇದನ್ನು ನೀನು ಗದರಿಸಬೇಕು. ಹಾಲೆಲೂಯಾ. ಯಾಕಂದರೆ ದೇವರು ನಿನ್ನ ಕರೆದಿರುವಾಗ ದೇವರು ಕೊಟ್ಟಿರುವಂಥ ಶಕ್ತಿ ನಿನ್ನ ಉಪಯೋಗಿಸು. ಪ್ರಿಯ ದೇವ್ರ ಮಗುವೆ, ನಿನ್ನ ಮೇಲೆ ದೇವರೊಂದು ವಾಗ್ದಾನ ಕೊಟ್ಟು ದೇವ್ರು ನಿನಗೆ ಆಡೋ ಒಂದು ಬಲ ಶಕ್ತಿ ಕೊಟ್ಟಿದ್ದಾರೆ. ಆ ಬಲ ನೀನು ಉಪಯೋಗ ಮಾಡ್ಕೊತ ಇಲ್ಲ. ಅದಕ್ಕಾಗಿ ಸೊಲೊಮೋನ ಹೇಳ್ತಾನೆ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಸೈತಾನನ ಯಾವುದೇ ತಂತ್ರೋಪಾಯ ತಂದರೆ ನಿನ್ನ ಕುಟುಂಬದಲ್ಲಿ, ನಿನ್ನ ಆತ್ಮಿಕ ಜೀವಿತದಲ್ಲಿ ಏನೇ ಮಾಡ್ಬೋದು, ಆರೋಗ್ಯ ವಿಷಯದಲ್ಲಿರ್ಬೋದು, ಅಥವಾ ನಿನ್ನ ಜೀವಿತದಲ್ಲಿರ್ಬೋದು, ಪ್ರಾರ್ಥನೆ ವಿಷಯದಲ್ಲಿರ್ಬೋದು. ಆದರೆ ಪ್ರಿಯ ದೇವ್ರ ಮಗುವೆ, ಸೈತಾನ ತಂತ್ರೋಪಾಯದಲ್ಲಿ ನೀನು ಇದನ್ನೆಲ್ಲ ಬಿದ್ದೋಗ್ಬೇಡ, ಎದ್ದೇಳು. ದೇವರು ನಿನಗೊಂದು ಬಲ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರು ಸೈತಾನ ತಂತ್ರೋಪಾಯ ಎದುರಿಸುವುದಕ್ಕಾಗಿ ನೀವೇನು ಮಾಡಬೇಕು, ಶತ್ರುವಿನ ಎಲ್ಲ ಸಕಲ ಕಾರ್ಯ ಮುರಿಯಬೇಕು ಅಂದರೆ ನೀನು ದೇವರ ಶಕ್ತಿ ನೀನು ಹೊಂದಿಕೊಳ್ಳುವರಾಗಬೇಕು. ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಪೌಲ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾನೆ. ಅಲ್ಲಿ ಯಾಕೋಬನ ಏನು ಮಾಡ್ತಾನೆ, ಸೈತಾನ ಈ ಗದರಿಸ್ರಿ, ಆತನನ್ನು ಬಿಟ್ಟು ಓಡಿ ಹೋಗೋನು. ಆದರೆ ಇಲ್ಲಿ ಪೌಲನು ಸ್ಪಷ್ಟವಾಗಿ ಮಾಡ್ತಾನೆ, ಸೈತಾನ ತಂತ್ರೋಪಾಯಗಳ ಮೇಲೆ ನೀವು ಗದರಿಸ್ರಿ. ಆಮೇನ್. ಇದೇ ಸೈತಾನ ತಂತ್ರೋಪಾಯ ನಿನ್ನ ಜೀವಿತದಲ್ಲಿರುವುದಾದರೆ ಅದನ್ನು ಗದರಿಸು. ಅದರಿಂದ ದೇವರು ನಿನ್ನ ಜೀವಿತದಲ್ಲಿ ಬಿಡುಗಡೆ ಕೊಡುವತನಾಗಿದ್ದಾನೆ. ಆಗ ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಅದಕ್ಕಾಗಿ ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ, ನೀನು ಇಕ್ಕಟ್ಟಲ್ಲಿ ಇರುವುದಕ್ಕಾಗಿ ದೇವ್ರನ್ನ ಕರೆದಿಲ್ಲ. ನೀನು ದೇವರ ಬಲವುಳ್ಳ ವ್ಯಕ್ತಿಯಾಗಿದೆ, ದೇವರ ಕೃಪೆಯುಳ್ಳ ವ್ಯಕ್ತಿಯಾಗಿದೆ, ದೇವರ ಆಶೀರ್ವಾದವುಳ್ಳ ವ್ಯಕ್ತಿಯಾಗಿದೆ, ದೇವರ ದರ್ಶನವುಳ್ಳ ವ್ಯಕ್ತಿಯಾಗಿದೆಯಾ. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ದೇವರು ಈ ವಾಕ್ಯದ ಮುಖ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.